14ರ ವಯಸ್ಸಿನಲ್ಲಿ ಶಾಲೆ ಬಿಟ್ಟ ಹುಡುಗ 34ರಲ್ಲೇ ಭಾರತದ ಅತಿ ಕಿರಿಯ ಬಿಲಿಯನೇರ್ಗಳಲ್ಲಿ ಒಬ್ಬನಾದನು. ಇದೇ ನಿಖಿಲ್ ಕಾಮತ್ ಅವರ ಕಥೆ. ಶಾಲೆ ಅವನಿಗೆ ಕಟ್ಟಳೆಗಳಂತೆ ಅನಿಸಿತು. ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಆದ್ದರಿಂದ ಅವನು ತನ್ನದೇ ದಾರಿ ಹಿಡಿದ. 14ರಲ್ಲೇ ಸ್ನೇಹಿತನ ಜೊತೆ ಹಳೆಯ ಮೊಬೈಲ್ಗಳನ್ನು ಖರೀದಿ ಮಾರಾಟ ಮಾಡುವ ವ್ಯವಹಾರ ಶುರು ಮಾಡಿದ. ಆದರೆ ಅದು ಹೆಚ್ಚು ದಿನ ಉಳಿಯಲಿಲ್ಲ. ಅಮ್ಮಗೆ ಗೊತ್ತಾದಾಗ ಆ ಫೋನ್ಗಳನ್ನೇ ತೊಳೆದು ಹಾಕಿದರು. ಶಾಲೆಯೂ ಅವನನ್ನು ದೂರ ತಳ್ಳಿದಾಗ ನಿಖಿಲ್ ಓದುಬಿಟ್ಟ. ಯಾವುದೇ ದೊಡ್ಡ ಯೋಜನೆ ಇರಲಿಲ್ಲ. ಒಂದೇ ಗುರಿ, ಹಣ ಸಂಪಾದಿಸಬೇಕು. 17ರಲ್ಲೇ ಕಾಲ್ ಸೆಂಟರ್ನಲ್ಲಿ ರಾತ್ರಿ 4ರಿಂದ 1ರವರೆಗೆ ಕೆಲಸ. ಬೆಳಗ್ಗೆ ಸ್ಟಾಕ್ ಮಾರ್ಕೆಟ್ ಕಲಿಕೆ. ಡಿಗ್ರಿ ಇಲ್ಲದ ಹುಡುಗನಿಗೆ ಅವಕಾಶ ಯಾರೂ ಕೊಡಲಿಲ್ಲ. ಆದರೆ ತಂದೆ ತಮ್ಮ ಉಳಿಸಿಕೊಂಡಿದ್ದ ಹಣವನ್ನು ಅವನಿಗೆ ನೀಡಿ, ನೀನೇ ನಿರ್ವಹಿಸು ಎಂದರು. ಆ ನಂಬಿಕೆ ಅವನ ಬದುಕಿನ ತಿರುವಾಯಿತು. ಹೆಚ್ಚು ದಿನಗಳಲ್ಲೇ ಅವನು ಇತರರ ಹಣವನ್ನೂ ನಿರ್ವಹಿಸಲು ಆರಂಭಿಸಿದ. ನಂತರ ಅಣ್ಣನ ಜೊತೆ ಸೇರಿ 2010ರಲ್ಲಿ ಝೀರೋಧಾ ಪ್ರಾರಂಭಿಸಿದರು. ಸರಳ ಆಲೋಚನೆ, ಸ್ಪಷ್ಟ ದೃಷ್ಟಿ, ಅಚ್ಚಳಿಯದ ಧೈರ್ಯ. ಇವುಗಳು ಕಂಪನಿಯನ್ನು ದೇಶದ ಅತಿದೊಡ್ಡ ಬ್ರೋಕರೇಜ್ ಆಗಿ ಬೆಳೆಸಿದವು. ಡ್ರಾಪ್ಔಟ್ನಿಂದ ಬಿಲಿಯನೇರ್ವರೆಗೆ ಬಂದ ನಿಖಿಲ್ ಕಾಮತ್ ಹೇಳುವುದು ಒಂದೇ ಮಾತು: ನಿನಗೆ ಚೆನ್ನಾಗಿ ಬರುವದ್ದನ್ನು ಕಂಡುಹಿಡಿ, ಅದಕ್ಕೆ ನಿಷ್ಠೆಯಿಂದ ನಿಲ್ಲು. ಉಳಿದದ್ದು ಸಮಯ ನೋಡಿಕೊಳ್ಳುತ್ತದೆ.